Hello all, ಹೇಗಿದ್ದೀರಾ? Hope you all are doing good. Welcome to my channel Ayush Kriya Vlogs. ನನ್ನ ಮಗಳು ಹನಿದು 10th ಇಯರ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಮನೆಯಲ್ಲೇ ಸಿಂಪಲ್ ಆಗಿ ವಿತ್ ಫ್ಯೂ ಪೀಪಲ್ಸ್. ಸೊ ಐ ವುಡ್ ಲೈಕ್ ಟು ಶೇರ್ ದಟ್ ವಿಡಿಯೋ ವಿತ್ ಯು ಆಲ್. ಕಮ್ ಆನ್, ಲೆಟ್ಸ್ ಗೋ ಇನ್ ಟು ದ ವಿಡಿಯೋ. ಫ್ರೆಂಡ್ಸ್ ಜೊತೆ ಫುಲ್ ಬ್ಯುಸಿ ಇದ್ದಾಳೆ ಅಹನ. ಹಾಯ್ ಹಾಯ್, ಎಲ್ಲಾರು ಹಾಯ್ ಹೇಳಿ. ಓಕೆ, ಏನ್ ಮಾಡ್ತಿದ್ದೀರೆಲ್ಲ? ಡಿಬೇಟ್ ಮಾಡ್ತೀವಿ. ವಾಟ್? ಅವರು ಫೋನ್ ಬೇಕು ಅಂತ, ಹಾ, ನಾವು ಫೋನ್ ಬೇಡ. ನೋಡ್ರಾ, ನಿಮ್ಗ್ ಗೊತ್ತಾ, ಜಾಸ್ತಿ ನೋಡೋದೇ ಇವ್ರು, ಬೇಡ ಅನ್ನೋರು. ಓಕೆ ಫೈನ್. ಏನಕ್ಕೆ ನಿನ್ ಫ್ರೆಂಡ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡು, ಏನಕ್ಕೆ ಬಂದಿದ್ದಾರೆ ಅವರೆಲ್ಲ? ಇವಳ ಹೆಸರು ಮೋಕ್ಷ, ಹ್ಮ್ ಇವಳ ಹೆಸರು ವೀಕ್ಷಾ. ಹ್ಮ್ ವೀಕ್ಷಾ ಅವ್ರ ತಮ್ಮ ಚಿಂತನ್, ಓಕೆ ಇವಳು ಋಷಿಕಾ. ಓಕೆ ಫೈನ್. ಏನ್ ಗೊತ್ತಾ, ಹನಿ ಬರ್ಡೇ ಫುಲ್ ಲಾಸ್ಟ್ ಮಿನಿಟ್ ಅಲ್ಲಿ ಪ್ಲಾನ್ ಮಾಡಿರೋದು. ಮೇ ಬಿ 3 days ಬ್ಯಾಕ್ ಅವಳಿಗೆ ಬಟ್ಟೆ ತಗೊಂಡ್ ಬಂದೆ. ಆಮೇಲೆ ಈ ಬರ್ಡೇ ಪಾರ್ಟಿ ಬಂದು ಮಾರ್ನಿಂಗ್ ಇಂದಾನೇ ನಾವು ಪ್ಲಾನ್ ಮಾಡಿರೋದು. ಜೇಬಿ ಅಲ್ಲಪ್ಪ, ಪತ್ತನೇ ಇಲ್ವಲ್ಲ ನೀನು? ಬರೋದು ಇಲ್ಲ, ಎಲ್ಲೋದ್ಯಾ, ಏನು ಇಲ್ಲ. ಗೊತ್ತಿಲ್ಲ, ಎಲ್ಲ ನಾನು ಸರಿಯಾಗಿ ಪ್ಲಾನೇ ಮಾಡ್ಕೊಂಡಿಲ್ಲ. ನನ್ನ ತಮ್ಮ ಬೇರೆ ಫೋನ್ ಮಾಡಿ ಕೇಳ್ತಾನೆ ಇದ್ದ, ಬ್ಯಾಕ್ ಡ್ರಾಪ್ ಏನು, ಈ ಸಲ 10th ಬರ್ಡೇ ಬೇರೆ ಅಲ್ವಾ, ಸ್ಪೆಷಲ್ ಇಲ್ವಾ ಅಂತ. ನಾನು ಇಲ್ಲ ಅಪ್ಪು, ಸರಿ ಬಾ ನಾವೇ ಏನಾದ್ರೂ ಒಂದು ಬ್ಯಾಕ್ ಡ್ರಾಪ್ ಮಾಡ್ಬಿಡೋಣ ಸಿಂಪಲ್ ಆಗಿ ಅಂತ ಹೇಳ್ದೆ. ಆಯ್ತು ಬರ್ತೀನಿ ಅಂತ ಹೇಳ್ದ. ನೋಡಿದ್ರೆ ಅಪ್ಪು ಡೆಕೋರೇಷನ್ ಅವ್ರ ಜೊತೆನೆ ಬಂದ್ಬಿಟ್ಟಿದ್ದ. ನನ್ಗಂತೂ ಫುಲ್ ಖುಷಿ ಆಗೋಯ್ತು, ಪ್ಲಸ್ ನಮ್ ಕೆಲಸ ತುಂಬಾ ಈಸಿ ಆಯ್ತಲ್ಲ ಅಂತ. ಆಮೇಲೆ ಮಾಡಿದಾದ್ಮೇಲೆ ಹೇಳ್ದ, ಇದು ರೇಣು ಮಮ್ಮಿ ಹನಿಗೆ ಗಿಫ್ಟ್ ಅಂತ. ಸೊ ಹನಿ ಎಷ್ಟು ಲಕ್ಕಿ ಅಲ್ವಾ, ಅಂಡ್ ರೇಣು ಮಮ್ಮಿನೂ ಅಷ್ಟೇ ಏನಾದ್ರೂ ಒಂದು ಯುನಿಕ್ ಆಗಿ ಥಿಂಕ್ ಮಾಡ್ತಾರೆ. ಏನಂದ್ರೆ ಲಕ್ಕಿಲಿ ಕೇಕು ಅವತ್ತು ಬರ್ಡೇ ಹಿಂದಿನ ದಿನನೇ ಒಂದು ಹನಿನೇ ಸೆಲೆಕ್ಟ್ ಮಾಡ್ಕೊಂಡು ಒಂದು ಕಸ್ಟಮೈಸ್ ಮಾಡಕ್ ಹೇಳಿದ್ವಿ. ಬುಜ್ಜಿ ಆ ರೆಸ್ಪಾನ್ಸಿಬಿಲಿಟಿ ತಗೋತಾನೆ ಯಾವಾಗ್ಲೂನು. ಇವು ನನಗಿಂತ ಉದ್ದ ನೋಡಿ ನಮ್ ಬುಜ್ಜಿ ಫೀಲ್ ಮಾಡ್ತಾ ಇದ್ದಾನೆ, ಒಂದ್ ಸ್ವಲ್ಪ ಕೇಕ್ ಈ ತರ ಆಯ್ತು ಅಂತ. ಬಟ್ ಇಟ್ಸ್ ಓಕೆ ಬುಜ್ಜಿ. ಹಾಯ್ ರನ್ನ ಮುದ್ದು, ಅಲ್ಲಿ ಬಂದಿದ್ಯಾ ನೀನು ರನ್ನ? ಓಯ್ ರನ್ನ ಮರಿ, ರನ್ನ ಹಾಯ್. ಗುಡ್ ಬಾಯ್ ಗುಡ್ ಬಾಯ್. ನೋಡಿ ಬಿರಿಯಾನಿ ಬಂತು, ಸಖತ್ತಾಗಿರತ್ತೆ ಆಕ್ಚುಲಿ. ಮಟನ್ ಬಿರಿಯಾನಿ. ಕೋಕಿಲತ್ತೆ ಸರಿಯಾಗಿ ತೋರಿಸಿ, ಮಟನ್ ತೋರಿಸಿ ಒಂದು. ಇಲ್ಲಿ ಅಪ್ಪಗೆ ಹೊಟ್ಟೆ ಹಸಿವಂತೆ, ಅದಕ್ಕೆ ಫಸ್ಟ್ ಅವ್ರು ಸರ್ವ್ ಮಾಡ್ತಾ ಇದೀವಿ. ಲವ್ಲಿ ಪೀಸ್, ಯಮ್ಮಿ ಯಮ್ಮಿ. ಓಕೆ, ಇದ್ರ ಜೊತೆಗೆ ವಿ ಹ್ಯಾವ್ ಕಬಾಬ್, ವೆಜ್ ಅವ್ರಿಗೆ ಫ್ರೈಡ್ ರೈಸ್, ಬೇಬಿ ಕಾರ್ನ್ ಮಂಚೂರಿ, ಅನ್ನ ರಸಮ್ಮು ಇನ್ನು ಬಂದಿಲ್ಲ, ಬರುತ್ತೆ. ಸೊ ಲಿಮಿಟ್ ಪೋರ್ಷನ್ ಮಾಡಿರೋದು. ನೋಡಿ ಇದು ಮೊಸರು ಬಜ್ಜಿ. ಇಲ್ಲಿ ನೋಡೋಣ ಹನಿ ಗ್ಯಾಂಗ್ ಏನ್ ಮಾಡ್ತಾ ಇದಾರಂತ. ಹಾಯ್ ಮಾಡಿದವರು ನೋಡಿ ಎಲ್ಲ ಏನ್ ಮಾಡ್ತಾ ಇದಾರಂತ. ಒಂದ್ 5 ನಿಮಿಷ ಅಷ್ಟೇ ಅದು, ಆಮೇಲೆ ಫೋನ್ ನೋಡ್ಬಿಡು.
ಎಲ್ಲರೂ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಹನಿ ಅವ್ರ ಅಪ್ಪ ಮಾತ್ರ ಇನ್ನೂ ಬಂದಿಲ್ಲ. ಅವ್ರಿಗೇನೋ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು. ಸೊ ಅದು ಮುಗಿಸಿ ಬರೋಕ್ಕೆ ಇನ್ನೂ ತುಂಬ ಟೈಮ್ ಆಗುತ್ತೆ. ಆದಷ್ಟು ಬರೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಆಗ್ತಿಲ್ಲ. ನೀವೆಲ್ಲ ಸೆಲೆಬ್ರೇಟ್ ಮಾಡಿ ಅಂತಂದರು. ಬಟ್ ನಮ್ಮ ಮನೇಲಿ ಯಾರೂ ಒಪ್ಕೋತಾನೆ ಇಲ್ಲ. ಇಲ್ಲ ಬರಲಿ, ನಾವು ವೆಯ್ಟ್ ಮಾಡ್ತೀವಿ ಅಂತ. ಅಷ್ಟರಲ್ಲಿ ಊಟ ಎಲ್ಲ ಮುಗಿಸ್ಬಿಡಿ, ಯಾಕಂದರೆ ಫುಡ್ಡು ಫುಲ್ ಬಿಸಿ ಬಿಸಿಯಾಗಿದ್ದಾಗ ತಿಂದರೆ ತಾನೇ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಎಲ್ಲ ಊಟ ಮಾಡಿ ಅಂತ ಹೇಳಿಬಿಟ್ಟು ಊಟ ಸರ್ವ್ ಮಾಡೋಕ್ಕೆ ಶುರು ಮಾಡಿದ್ವಿ. ಇಲ್ಲಿ ನೋಡಿ ಸಮತಾ, ಆಮೇಲೆ ಆ ಕಡೆ ಅಲ್ಲಿ ಕೂತಿರೋದು ಸಂಸ್ಕೃತಿ. ಇವರಿಬ್ರು ನನ್ನ ಅತ್ತೆ ಮಕ್ಕಳು. ಸಮತಾ ಜರ್ನಲಿಸ್ಟು, ಆಮೇಲೆ ಸಂಸ್ಕೃತಿ ಬಂದು ಅಡ್ವೊಕೇಟ್. ಇಲ್ಲಿದ್ದೀರಾ ನೀವೆಲ್ಲ? ಓಕೆ ಓಕೆ. ಹೇಗಿದೆ ಬಿರಿಯಾನಿ? ವೈ ಲಕ್ಷಿತಾ, ಯು ಆರ್ ನಾಟ್ ಈಟಿಂಗ್? Hey, veg is there, ma? Why? ರೈಸ್ ಬೇಕಮ್ಮ? ನಿಂಗೆ ಹಾಕ್ಲೇನೋ? ಆಯ್ತಾ ಅಮ್ಮು ನಿಂದು? ಫೋನ್ ಮಾಡಿ ಹೇಳಿದ್ರಾ ಅಮ್ಮಗೆ? ಹೇಳ್ದಮ್ಮ ನೀನು? ಸರಿ ಬಿಡು, ನಾನು ನಿಮ್ಮ ಅಮ್ಮಗೆ ಹೇಳ್ತೀನಿ ನೋಡಿ. ಹೇಗಿತ್ತು ಹನಿ ಬಿರಿಯಾನಿ? ಸ್ವಲ್ಪ ಚೆನ್ನಾಗಿದ್ಯಾ? ಇದು ಇನ್ನ ಚೆನ್ನಾಗಿದ್ಯಾ ಅಂತ ಇದೆಯಾ ನೀನು? ಹೋಗೆ ಇದನ್ನ ಕಟ್ ಕಟ್ ಕಟ್. ಚಿಂಟು ಕರೆಕ್ಟ್ ಆಗಿ ಹೇಳಿ ಚಿಂಟು, ನಾನ್ ಚೆನ್ನಾಗಿ ಮಾಡ್ತೀನ, ಇವಾಗ ತಿಂದಿದ್ ಚೆನ್ನಾಗಿತ್ತ? ನೋಡ್ದಾ? ಥ್ಯಾಂಕ್ ಯು ಚಿಂಟ್. ನಾನ್ ಯಾವಾಗ ಟೊಮೆಟೊ ಬಾತ್ ತರ ಮಾಡ್ತೀನಿ? ಓ ಮಾಮ, ಬಾ ಮಾಮ. ಬಾ ಇಲ್ಲಿ, ಎದ್ದು ಬಾ. ಇಲ್ಲ ಇರಿ ಮಾಮ, ಬಾ. ಇವಳು ನೋಡಿ ಹನಿ ಫ್ರೆಂಡ್ ಅಮ್ಮು. ಹನಿ ಬರ್ಡೇ ಆಗಿ 2 ಡೇಸ್ಗೆ ಇವಳ ಬರ್ಡೇ ಬರುತ್ತೆ. ಅಲ್ಲಿ ನೋಡಿ ಅವರಿಬ್ರು ಮಧ್ಯ ಚಿನ್ನು ಎಷ್ಟು ಕ್ಯೂಟ್ ಆಗಿ ನೋಡ್ತಾ ಇದ್ದಾನೆ ಅಂತ, ಮುದ್ದು ಮರಿ. ಅಮ್ಮು ಮತ್ತೆ ವೀಕ್ಷಾ ಅಮ್ಮ ಮನೆ ಹತ್ರ ಇರೋದು, ಅಂದ್ರೆ 1 ಕಿಲೋಮೀಟರ್ ಅವೇ ಫ್ರಮ್ ಹರ್ ಹೋಮ್. ಅದಕ್ಕೆ ಅವ್ರಿಬ್ರಿಗೂ ಊಟ ಮಾಡಿಸ್ಬಿಟ್ಟು ಕಳ್ಸ್ಕೊಟ್ಟೆ, ಯಾಕಂದ್ರೆ ಬೆಳಗ್ಗೆ ಸ್ಕೂಲ್ ಇದೆ ಅಲ್ವಾ, ಅದಕ್ಕೋಸ್ಕರ. ಹನಿಗೆ ಇಲ್ಲೊಂದಷ್ಟು ಜನ ಫ್ರೆಂಡ್ಸ್ ಅಂತಂದ್ರೆ ನಮ್ಮ ಮನೆ ಹತ್ರ, ಅಂದ್ರೆ ಅಮ್ಮ ಮನೆ ಹತ್ರ ಇನ್ನೂ ಜಾಸ್ತಿ, ಅದರಲ್ಲಿ ಹುಡುಗರು ಜಾಸ್ತಿ. ಅವ್ರನ್ನೆಲ್ಲ ಗ್ಯಾಂಗ್ ಕಟ್ಕೊಂಡು ಇವಳು ಲೀಡ್ ಮಾಡ್ತಾ ಇರ್ತಾಳೆ. ಏನ್ ಗೊತ್ತಾ, ಹನಿ ಒಂದು 7 ಇಯರ್ಸ್ ಇರ್ಬೋದು. ನನ್ನ ಬರ್ಡೇಗೆ ಅವಳೊಂದು ಸರ್ಪ್ರೈಸ್ ಬರ್ಡೇ ಕೇಕ್ ಕಟ್ ಮಾಡಿಸಿದ್ಲು. ನನಗೆ ನಿಜವಾಗ್ಲೂ ಗೊತ್ತೇ ಇಲ್ಲ. ನಾನೆಲ್ಲೋ ಹೋಗ್ಬಿಟ್ಟು ನಾನು ನನ್ನ ತಂಗಿ ಬರ್ತಾ ಇದ್ವಿ. ಬಂದರೆ ಫುಲ್ ಪಾತ್ವೇನಲ್ಲೆಲ್ಲ ಫ್ಲವರ್ಸ್ ಹಾಕ್ಬಿಟ್ಟು ಕೇಕ್ ತೊಗೊಂಡು ಬಂದು ಡೆಕೋರೇಷನ್, ಅವ್ರ ಫ್ರೆಂಡ್ಸ್ನೆಲ್ಲ ಹೆಲ್ಪ್ ತೊಗೊಂಡು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾಳೆ ಗೊತ್ತಾ. ಡೆಕೋರೇಟ್ ಮಾಡಿಬಿಟ್ಟು ನಂಗೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ಲು. ಅವಳಿಗೆ ಆ ಥಿಂಕಿಂಗ್ ಎಲ್ಲ ಹೇಗೆ ಬರುತ್ತೋ ಗೊತ್ತಿಲ್ಲ, ಅಷ್ಟು ಶಿ ಈಸ್ ಲೈಕ್ ಮೈ ಮದರ್ ಅಂತ ಹೇಳ್ಬೋದು.
ನನ್ಗೇನಾದ್ರೂ ನಾನು ಮರ್ತೋಗಿರ್ತೀನಿ ಅಂತ ಇಟ್ಕೊಳ್ಳಿ, ಅವಳು ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡು ಹೇಳ್ತಾಳೆ ಗೊತ್ತಾ, ಅಯ್ಯೋ ಅಮ್ಮ ಇಲ್ಲಿದೆ ಅಂತ. ನಾನೇನಾದ್ರೂ ಒಂದು ಥಿಂಗ್ ಏನಾದ್ರು ಎಲ್ಲಾದ್ರು ಎತ್ತಿಟ್ಬಿಟ್ಟಿದ್ರೆ ನಾನು ಕೇಳೋದೇ ಹನಿಗೆ, ಹನಿ ಹೇಳು ಹನಿ ಎಲ್ಲಿಟ್ಟಿರಬಹುದು ಅಂತ. ಅಷ್ಟು ಚೂಟಿ ಹನಿ. ಇವರು ನನ್ನ 5ನೇ ಚಿಕ್ಕಪ್ಪ ರವೀಂದ್ರನಾಥ್ ಅಂತ, ಅವರ ವೈಫು. ಅವ್ರಿಗೆ ನಾವು ಚಿಕ್ಕಮ್ಮ ಅಂತ ಕರೆಯಲ್ಲ, ಯಾಕಂದ್ರೆ ಅವರು ನಮ್ಮ ಏಜ್ನವರೇ ಆಗಿರೋದ್ರಿಂದ ಅಮ್ಮು ಅಂತ ಕರಿತೀವಿ. ಹ್ಮ್ ರನ್ನ, ಏನಮ್ಮ ಅಕ್ಕಗೆ ಹಾಡು ಹೇಳ್ತಾ ಇದ್ಯಾ, ಬರ್ಡೇ ಹಾಡು? ಏ ಬ್ಲರ್ ಮಾಡ್ತೀನಿ ಬಾಪ, ಎಲ್ಲಾರು ಕೇಳ್ಬೇಕು ಅವ್ರು ಯಾರು ಅಂತ. ಏನಿಲ್ಲ ನೋಡು. ಎಸ್. ಏನ್ ಗೊತ್ತಾ, ಹನಿ ಆಯುಷು ಚಿಕ್ಕ ಮಕ್ಕಳಲ್ಲಿ ನಾನೇನು ಅಷ್ಟು ನೋಡ್ಕೊಂಡೇ ಇಲ್ಲ ಅಂತ ಇಟ್ಕೊಳ್ಳೋಣ. ಯಾಕಂದ್ರೆ ಅವ್ರ ಅಪ್ಪನೇನೆ ನೈಟ್ ಒಂದು ಫಸ್ಟ್ 3 ಮಂತ್ಸ್ ಗೊತ್ತಿರುತ್ತಲ್ಲ, ಚಿಕ್ಕ ಮಕ್ಳು ಎಷ್ಟು ಹಠ ಮಾಡ್ತಾರೆ, ನಿದ್ದೆ ಮಾಡಲ್ಲ, ಅವಾಗ ಸಾಕೋದೇ ತುಂಬಾ ಕಷ್ಟ. ಅವ್ರಪ್ಪ ಒಂದು ನಿಮಿಷನೂ ನಿದ್ದೆನೆ ಮಾಡ್ತಾ ಇರ್ಲಿಲ್ಲ, ಫುಲ್ ಜಾಗರಣೆ ಇದ್ದು ಮಕ್ಳನ್ನ ನೋಡ್ಕೊಂಡು ಬೆಳಗ್ಗೆ ಮಲಗ್ತಾ ಇದ್ರು. ಅಮ್ಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋದು ಅವರ ನೋಡ್ಕೊಳ್ಳೋದ್ರಿಂದ. ಆಮೇಲೆ ಅಮ್ಮ, ಮಣಿ ಮಮ್ಮಿ, ಕೋಕಿಲತ್ತೆ ಇವ್ರು ಎಲ್ಲಾರುನು ನಂಗೆ ತುಂಬಾ ಲಕ್ಕಿ. ನನ್ನ ಮಕ್ಳನ್ನ ಇಬ್ರುನು ಅಷ್ಟೇ, ಈಗಲೂ ನಾನು ನೀಟಾಗಿ ಕಂಕ್ಳಲ್ಲಿ ಸಹ ಇಟ್ಕೊಂಡಿಲ್ಲ. ಅವರೇ ಎಲ್ಲ ನನ್ನ ಮಕ್ಳನ್ನ ಸಾಕ್ ಕೊಟ್ಟಿರೋದು. ಶಾಲು ಬಗ್ಗೆ ಅಂತೂ ಇಲ್ಲಿ ಹೇಳಲೇಬೇಕು. ಅವಳು ಆ್ಯಕ್ಚುಲಿ ಹನಿ ಆಯುಷ್ಗೆ ತಾಯಿ. ನಾನು ಜಸ್ಟ್ ಬಯಾಲಜಿಕಲ್ ಮದರ್ ಅಂತ ಹೇಳ್ಬೋದು. ಆಯುಷ್ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಅಷ್ಟೇ, ಅವ್ರಿಗೆ ಕ್ಲೋತ್ಸ್ ಆಗಲಿ, ಟಾಯ್ಸ್ ಆಗಲಿ, ಅವ್ರು ಏನಾದರೂ ಕೇಳಿಬಿಟ್ರೆ ನೆಕ್ಸ್ಟ್ ಡೇನೇ ಅದು ತಂದು ಕೊಟ್ಬಿಡ್ತಾಳೆ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಆಯುಷ್ ಹನಿನೇ ಅವಳಿಗೆ ಫಸ್ಟ್ ಪ್ರಿಫರೆನ್ಸ್, ಆಮೇಲೆ ಭೀಮ್.
ಈವನ್ ಪ್ರಜ್ಞಾನೂ ಅಷ್ಟೇನೆ. ಅವಳು ಜಸ್ಟ್ ಈಗ ಮದರ್‌ಹುಡ್ ಎಂಟ್ರಿ ಕೊಟ್ಟಿದ್ದಾಳೆ. ಅವಳು ಅಷ್ಟೇ ಚಿನ್ನಾರನ್ನ, ಅನಿ, ಆಯುಷ್, ಭೀಮ್ ನಮ್ಮ ಪ್ರಕಾರ, ನಮ್ಮ 3 ಜನದ ಪ್ರಕಾರ ನಮ್ಗೆಲ್ಲ ಮಕ್ಳೂನು ಈಕ್ವಲ್ ಆಗಿ ನಾವು ಟ್ರೀಟ್ ಮಾಡೋದು. ಎಲ್ಲಾರ ಲೈಫಲ್ಲೂ ಹಾಗೆ ಅಲ್ವಾ? ಮೊಮ್ಮಕ್ಳು ಹುಟ್ಟಿದ ತಕ್ಷಣ ತಂದೆ ತಾಯಿಗೆ ಮೊಮ್ಮಕ್ಕಳೇ ಪ್ರಪಂಚ ಆಗ್ಬಿಡ್ತಾರೆ. ಈ ಹನಿನೂ ಅಷ್ಟೇ, ನಾನು ಏನಾದರೂ ಒಂದು ಸ್ವಲ್ಪ ಗದರಿದ್ರೆ ಸಾಕು ಫಸ್ಟ್ ಫೋನ್ ಮಾಡಿಬಿಡ್ತಾಳೆ, ತಾತ ನೋಡು ಅಮ್ಮ ಅಂತ. ಅವಾಗ ಅಪ್ಪ ನನಗೆ ಕ್ಲಾಸ್ ತಗೋತಾರೆ, ಯಾಕಮ್ಮ ಅಷ್ಟು ಸ್ಟ್ರಿಕ್ಟ್ ಮಾಡ್ತೀಯಾ, ಬಿಡು ಓದ್ಕೋತಾರೆ, ಅಷ್ಟು ಸ್ಟ್ರಿಕ್ಟ್ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಅಪ್ಪ ನಮ್ಮನ್ನು ಅಷ್ಟೇ, ನಾವು ಚಿಕ್ಕ ವಯಸ್ಸಿಂದನೂ ನಮ್ಮನ್ನು ಒಂದ್ಸಲನೂ ಗದರಿದ್ದಿಲ್ಲ, ಓದ್ಕೋ ಅಂತ ಹೇಳಿದ್ದಿಲ್ಲ. ಯಾಕಂದ್ರೆ ನಾವೆಲ್ಲ ಕರೆಕ್ಟ್ ಟೈಮ್ ಮಾಡ್ಬಿಡ್ತಿದ್ವಲ್ಲ. ಅಮ್ಮ ಅಂತೂ ನಾನು ಕನ್ಸೀವ್ ಆದಾಗ್ಲಿಂದನೂ ಮಗು ಒಂದು 1 ಇಯರ್ 2 ಇಯರ್ ಬರೋವರೆಗೂನು ಒಂದು ನಿಮಿಷ ಅವರು ರೆಸ್ಟ್ ತಗೊಂಡಿದ್ದೇ ಇಲ್ಲ. ನನಗೆ ಮೈಗೆ ಹುಷಾರಿಲ್ಲ ಅನ್ನೋದಾಗ್ಲಿ ಒಂದು ಕಂಪ್ಲೇಂಟ್ ಮಾಡಿದ್ದಿಲ್ಲ. ನನ್ನನ್ನು ಮಗು ಥರ ನೋಡ್ಕೊಳ್ಳೋರು. ನಿಜವಾಗ್ಲೂ ನಾನು ಎಷ್ಟು ಲಕ್ಕಿ ಅನ್ಸುತ್ತೆ ಗೊತ್ತಾ? ಮಣಿ ಮಮ್ಮಿ ಹೇಗೆ ಗೊತ್ತಾ? ಹನಿಗೆ ಬಂದು ಜೀನ್ಸ್ ಫಿಲಮ್ ನೋಡಿರ್ತೀರಲ್ವಾ, ಅದರಲ್ಲಿ ಲಕ್ಷ್ಮಿ ಮತ್ತು ಐಶ್ವರ್ಯ ರಾಯ್ ಹೇಗೆ ಆ ಥರ ರಿಲೇಷನ್ಶಿಪ್ ಅಂತ ಇಟ್ಕೊಳ್ಳಿ ಇವರಿಬ್ಬರದೂನು. ಹನಿ ಬಂದು ಏನಾದರೂ ಆಗಲಿ ಮಣಿ ಮಮ್ಮಿ ಜೊತೆನೇ ಇರೋದು. ಅವಳಿಗೆ ತುಂಬ ಇಷ್ಟ ಮಣಿ ಮಮ್ಮಿ ಅಂತಂದರೆ. ಆ್ಯಂಡ್ ಹನಿ ಹೆಸರು ಏನು ಗೊತ್ತಾ? ಅಹನಾ ಕ್ರಿಯಾ. ಅವಳಿಗೆ ಹನಿ ಅಂತ ಹೆಸರಿಟ್ಟಿದ್ದು ರೇಣು ಮಮ್ಮಿ. ಅವಳು ಹುಟ್ಟಿದ ತಕ್ಷಣನೇ ಹನಿ ಬೇಬಿ ಅಂತ ಕರೆದ್ರು. ಸೊ ನಾವು ಹಾಗೇನೆ ಹನಿ ಹನಿ ಅಂತಾನೆ ಅವಳಿಗೆ ಹೆಸರಾಗೋಯ್ತು. And on it I will pile all the wildflowers of the mountain. And on it I will pile all the wildflowers of ಮುಗಿಲು ಬೆಳ್ಮುಗಿಲು. ಆ ಕೇಕ್ ತಿನ್ನಿಸ್ತಿದ್ದಾಳಲ್ಲ, ಅವಳು ನನ್ನ ಪುಟ್ಟ ತಂಗಿ ಚಿರಂತನ ಅಂತ ಹೆಸರು. And on it I will pile all the wildflowers of the mountain. And on it I will pile all the wildflowers of ಮುಗಿಲು ಬೆಳ್ಮುಗಿಲು ನನ್ನ ಈ ಮಗಳು ದೇವರೇ. ಈಗ ಗಿಫ್ಟ್ ಕೊಡ್ತಿದ್ದಾನಲ್ಲ ಅವನು ಧಾರ್ಮಿಕ್ ಅಂತ, ಮೈ ಬೇಬಿ ಬ್ರದರ್. And on it I will pile all the wildflowers of the mountain. And on it ಏನು ಗೊತ್ತಾ, ನಾನು ಕನ್ಸೀವ್ ಆಗಿದ್ದಾಗ ನನ್ನ ತಮ್ಮ ಹೇಳ್ತಾ ಇದ್ನಂತೆ ಅಕ್ಕಗೆ ಸೆಕೆಂಡ್ ಬೇಬಿ ಗರ್ಲೇ ಆಗಬೇಕು ಅಂತ. ಅವನು ಹೇಳ್ದಂಗೆ ಆಯಿತು ಆಯಿತಾ. ಅವ್ರು ಏನಾದರೂ ನನ್ನ ತಮ್ಮಂದಿರು ಅಪ್ಪು, ಇತಿ, ರಾಕಿ ಏನಾದರೂ ನಮ್ಮ ಮಕ್ಳಿಗೆ ಏನಾದರೂ ಹೊಡಿಯೋದು ಏನಾದರೂ ಮಾಡಿದ್ರೆ ನಾವು ಹೇಳ್ತಾ ಇರ್ತೀವಿ, ನಾವು 3 ಸಿಸ್ಟರ್ಸನು, ಇರು ನಿಮ್ಮ ಮಕ್ಕಳಾಗಲಿ, ನಾವು ಸರಿಯಾಗಿ ನಿಮ್ಮ ಮಕ್ಕಳನ್ನ ಗಿಲ್ತೀವಿ, ಹೊಡಿತೀವಿ ಅಂತ. ಅವರು ಇಲ್ಲ ಇಲ್ಲ, ನಾವು ನಮ್ಮ ಮಕ್ಕಳನ್ನ ಹೆಂಡತಿ ಮನೇಲಿ ಬಿಟ್ಟಿರ್ತೀವಿ ಅಂತಾರೆ. ಆದರೆ ನಾವು ಇಲ್ಲ, ಅಲ್ಲೇ ಹುಡ್ಕೊಂಡೋಗಿ ನಾವು ಹೊಡಿತೀವಿ, ನಾವು ಸೇಡು ತೀರಿಸ್ಕೋತೀವಿ ಅಂತ ಜೋಕ್ ಮಾಡ್ತಾ ಇರ್ತೀವಿ. ಇಲ್ಲಿ ನೋಡಿ, ಭೀಮು ಅವ್ರ ಅಕ್ಕನಿಗೆ 10 ಗಿಫ್ಟ್ಸ್ ತೊಗೊಂಡು ಬರ್ತಾ ಇದ್ದಾನೆ. ಶಾಲು ಏನು ಗೊತ್ತಾ, ಯಾವಾಗಲೂ ಅಷ್ಟೇ ಹೇಳಿದ್ದೀನಿ ಅನ್ಸುತ್ತಲ್ಲ ನಿಮಗೆ, ಅವ್ರದ್ದು ಎಷ್ಟು ಬರ್ಡೇಸ್ ಇರುತ್ತೋ ಆಯುಷ್ದಾಗಲಿ ಹನಿದಾಗಲಿ ಅವ್ರಿಗೆ ಅಷ್ಟು ನಂಬರ್ಸ್ ಆಫ್ ಗಿಫ್ಟ್ಸ್ ಕೊಡ್ತಾಳೆ. ಈ ಸಲ 10 ಇಯರ್ಸ್ ಅಲ್ವಾ, 10 ಗಿಫ್ಟ್ಸು. ಅದ್ರ ವಿಡಿಯೋ ನಿಮಗೆ ಸಪ್ರೇಟಾಗಿ ಮಾಡ್ತೀನಿ. ಎಷ್ಟು ಕ್ಯೂಟ್ ನೋಡಿ ಅವರಿಬ್ರು. ಭೀಮು ಅಷ್ಟೇ ತುಂಬ ನಾಟಿ,
ಇವ್ರಿಬ್ರು ಹೇಗ್ ಗೊತ್ತಾ, ಒಂದ್ ಸ್ವಲ್ಪ ಹೊತ್ತು ಚೆನ್ನಾಗಿದ್ರೆ ಇನ್ ಸ್ವಲ್ಪ ಹೊತ್ತಿಗೆ ಫುಲ್ ಫೈಟಿಂಗ್ ಮಾಡ್ತಾ ಇರ್ತಾರೆ, ಬಿಡ್ಸಕ್ಕೆ ಆಗಲ್ಲ ಜಗಳನ. ಈ ಚಿನ್ನ, ರನ್ನ, ಹನಿ, ಆಯುಷ್, ಭೀಮ್ ಇವ್ರ 5 ಜನನು ಸೇರ್ಬಿಟ್ರೆ ಆಯುಷ್ ತುಂಬಾ ಸೈಲೆಂಟು. ಅವ್ನ್ ದೊಡ್ಡವನು ಪ್ಲಸ್ ಫಸ್ಟ್ ಇಂದಾನು ಹಾಗೆ, ಚಿಕ್ಕ ವಯಸ್ಸಿಂದಾನು ಅವ್ನು ತುಂಬಾ ಸೈಲೆಂಟು. ಇವ್ರು 4 ಜನ ಸೇರಿದ್ರೆ ಇದೆಯಲ್ಲ ಅಪ್ಪಾ, ನಿಜವಾಗ್ಲೂ ಎಷ್ಟು ಕಿರ್ಚಾಡ್ತಾರೆ, ಎಷ್ಟು ಶಬ್ದ ಮಾಡ್ತಾರೆ ಗೊತ್ತಾ. ಮುಗಿಲು ಬೆಳ್ಮುಗಿಲು ನನ್ನ ಈ ಮಗಳು ದೇವರಿಗಿಂತ ಮಿಗಿಲು ಒಗಸೆ ಗಾತ್ರದ ಚಂದ್ರ ಕಣ್ಣಲೇ ಇದೆ ಹೊಂಬಿಸಿಲು ಉಸಿರೆಯಲ್ಲಿ ಲಾಲಿ ಅಪ್ಪುಗೆ ತೂಗೋ ಜೋಲಿ ಬದುಕಿನಲ್ಲಿ ಅವಳೇ ಭರವಸೆಯ ಹೋಲಿ ಮರವ ತಪ್ಪಿದ ಬಿಳಲು ಗರಿಯ ಹಪ್ಪಿದ ನವಿಲು ನನ್ನ ಹಗಲು ನನ್ನ ಇರುಳು ಮಗಳು ನನ್ನ ಮಗಳು ಹನಿ ಏನು ಗೊತ್ತಾ, ನಾರ್ಮಲ್ಗಿಂತ ಸ್ವಲ್ಪ ಬೇಗನೆ ನಡೆಯೋದು ಮಾತಾಡೋದು ಶುರು ಮಾಡಿಬಿಟ್ಲು. ಅವಳು 1 ಇಯರ್ಗೆಲ್ಲ ನೀಟಾಗಿ ಮಾತಾಡ್ತಾ ಇದ್ಲು, ನಡೀತಾ ಇದ್ಲು. ಅವಳು ಏನು ಮಾಡ್ತಾ ಇದ್ಲು ಗೊತ್ತಾ, ಬೆಳಗ್ಗೆ ಎದ್ದಿದ ತಕ್ಷಣನೇ ಬ್ಯಾಗಲ್ಲಿ 1 ಪೇರ್ ಆಫ್ ಡ್ರೆಸ್ಸು, ಪ್ಯಾಂಪರ್ಸು, ಆಮೇಲೆ ವಾಟರ್ ಬಾಟ್ಲ್ ಎತ್ಕೊಂಡು ಕೋಕಿಲತ್ತೆ ಮನೆಗೆ ಹೋಗ್ಬಿಡ್ತಾ ಇದ್ಲು. ಕೋಕಿ ಮನೆಗೆ ಹೋಗ್ತೀನಿ ಬಾಯ್ ಅಂದ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಸಾಯಂಕಾಲನೇ ಬರ್ತಾ ಇದ್ದಿದ್ದು. ಅವಳಿಗೆ ಅಷ್ಟು ಅಟ್ಯಾಚ್ಮೆಂಟು ಕೋಕಿಲತ್ತೆ ಅಂತಂದ್ರೆ. ಅಲ್ಲಿ ನೋಡಿ ಸ್ಮೈಲ್ 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 ಇದು ನನಗೆ ಎಡಿಟ್ ಫೋಟೋ ಹಾಕ್ಕೊಳ್ಳಿ. ಓಕೆ ಗಾಯ್ಸ್, ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. Mommy, you